ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 4 ವಾಕ್ಯ 5. ಬಳಿಕ ಪಿಶಾಚಿ ಯೇಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ, ಇವುಗಳ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು, ಇವೆಲ್ಲ ನನ್ನ ಅಧೀನದಲ್ಲಿವೆ, ನನ್ನ ಇಷ್ಟ ಬಂದವರಿಗೆ ಇವನ್ನು ಕೊಡಬಲ್ಲೆ, ನೀನು ನನಗೆ ಅಡ್ಡಬಿದ್ದೇ ಆದರೆ ಇದೆಲ್ಲ ನಿನ್ನದಾಗುವುದು ಎಂದಿತು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಿನ್ನ ದೇವರಾದ ಸರ್ವೇಶ್ವರನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ನಾವು ಯೇಸು ಸ್ವಾಮಿಗೆ ಬಂದಂತಹ ಪ್ರಲೋಭನೆಗಳ ಬಗ್ಗೆ ನಾವು ಧ್ಯಾನವನ್ನು ಮಾಡುತ್ತೇವೆ. ಯೇಸು ಸ್ವಾಮಿಗೆ 3 ಪ್ರಲೋಭನೆಗಳು ಬಂದವು. ಅವುಗಳಲ್ಲಿ ಒಂದನ್ನು ನಾವು ಈಗ ತಾನೇ ಆಲಿಸಿಕೊಂಡೆವು. ಆದರೆ 2 ಪ್ರಲೋಭನೆಗಳು ಅದೇನಂತ ಹೇಳಿದರೆ, ಯೇಸು ಸ್ವಾಮಿ ಅವರು ಹಸಿದಿದ್ದರು. ಯಾಕಂತ ಹೇಳಿದರೆ 40 ದಿನಗಳ ಕಾಲ ಅವರು ಊಟ ಹಾಗೂ ಇತರ ಪಾನೀಯ ಏನನ್ನು ಕೂಡ ಕುಡಿಯದೆ ಅವರು ನಿಜವಾಗಿಯೂ ಬಳಲಿದ್ದರು. ದೇಹ ಕ್ಷೀಣವಾಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಕಾಡುವಂಥ ಪಿಶಾಚಿ ಪ್ರಲೋಭನೆಗಳನ್ನು ತಂದಿತು. ಇದು ನಮಗೆ ಏನು ತೋರಿಸ್ಕೊಡ್ತಂತ ಹೇಳಿದ್ರೆ, ಯಾವಾಗ ನಾವು ದೇಹದಲ್ಲಿ ಕ್ಷೀಣರಾಗುತ್ತೇವೆ ಆಗ ಇಂತಹ ರೀತಿಯ ಎಲ್ಲ ಪ್ರಲೋಭನೆಗಳು ನಮಗೆ ಬರುತ್ತವೆ. ಮನಸ್ಸಿನಲ್ಲಿ, ದೇಹದಲ್ಲಿ ನಾವು ದುರ್ಬಲರಾದ ಹಾಗೆ ನಮಗೆ ಈ ರೀತಿಯ ಒಂದು ಕೆಲವು ಬಯಕೆಗಳು, ಪ್ರಲೋಭನೆಗಳು ಬರ್ತವೆ. ನಾವು ಎಚ್ಚರದಿಂದ ಇಲ್ಲದಿದ್ದರೆ ಇವುಗಳಿಂದ ನಾವು ಕಷ್ಟಕ್ಕೆ ಒಳಗಾಗ್ತೇವೆ, ನಾವು ಬಲಿಯಾಗ್ತೇವೆ. ಆದರೆ ನಾವು ಚತುರರಾಗಿದ್ದರೆ ಇವುಗಳ ಮೇಲೆ ಜಯ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಂತ ಯೇಸು ಸ್ವಾಮಿ ನಮಗೆ ತೋರಿಸಿಕೊಡ್ತಾರೆ. ನಾವು ದೇಹದಲ್ಲಿ ಬಳಲಿದ್ದರೆ ಆಧ್ಯಾತ್ಮಿಕದಲ್ಲಿ ತನ್ನಿಂತಾನೆ ನಾವು ಸಬಲರಾಗುವುದಿಲ್ಲ. ಅದರ ಜೊತೆಗೆ ಅಂತ ಹೇಳಿದರೆ, ನಾವು ಉಪವಾಸ ಮಾಡುವುದರ ಜೊತೆಗೆ ಪ್ರಾರ್ಥನೆಯಲ್ಲಿ ನಾವು ದೃಢವಾಗಿರಬೇಕು, ಸಬಲರಾಗಿರಬೇಕು, ದೇವರ ವಾಕ್ಯವನ್ನು ಓದಬೇಕು, ಆಲಿಸಿಕೊಳ್ಬೇಕು, ಧ್ಯಾನ ಮಾಡಬೇಕು. ಮತ್ತು ನಾವು ಈ ರೀತಿಯಲ್ಲಿ ಮಾಡಿದರೆ ಈ ಪಿಶಾಚಿಗಳು ತರುವಂಥ ಪ್ರಲೋಭನೆಗಳ ಮೇಲೆ ನಾವು ಜಯ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಂತ ಇದು ನಮಗೆ ತೋರಿಸಿಕೊಡ್ತವೆ. ದೇಹಕ್ಕೆ ಬಯಕೆಗಳು ಹಲವಾರು ಇವೆ. ಯಾವುದು ಕೂಡ ಬೇಡ ಅಂತ ಇಲ್ಲ, ಎಲ್ಲ ಕೂಡ ಬೇಕು ದೇಹಕ್ಕೆ. ಆದರೆ ನಾವು ಜಾಣರಾದರೆ ನಮಗೇನು ಒಳಿತುಂಟು ಅದನ್ನು ನಾವು ಪಡ್ಕೊಳ್ತೇವೆ, ಉಳಿದದನ್ನು ಬಿಡ್ತೇವೆ. ಇದು ಸಾಧಾರಣ ನಮ್ಮ ದೇಹಕ್ಕೆ ಕಾಯಿಲೆ ಬರುವ ಹಾಗೆ. ಏನಂತ ಹೇಳಿದರೆ, ರುಚಿ ಆಗ್ತದೆ, ಅದಕ್ಕಾಗಿ ತುಂಬ ಸಿಹಿಯನ್ನು ಸೇವಿಸಿದ್ರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ರೋಗ ಬರ್ತದೆ. ರೋಗ ಬಂದರೆ ಅದು ಗುಣ ಆಗಲಿಕ್ಕೆ ತುಂಬ ಸಮಯ ಬೇಕು. ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸೇವಿಸಿದರೆ ನಮ್ಮ ದೇಹ ಆರೋಗ್ಯದಲ್ಲಿರ್ತದೆ. ಇಲ್ಲದಿದ್ದರೆ ನಾವು ಅನಾವಶ್ಯವಾಗಿ ಕಷ್ಟಗಳನ್ನು ನಾವು ಎಳೆತಂದ ಹಾಗೆ ಆಗ್ತದೆ. ಅದೇ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ವೇಳೆ ಈ ಇಂದ್ರಿಯಗಳ ಸುಖಗಳಿಗೆ ನಾವು ಜಾಸ್ತಿ ಆದ್ಯತೆಯನ್ನು ಕೊಟ್ಟರೆ, ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಮ್ಮ ಆಧ್ಯಾತ್ಮಿಕ ಜೀವನ ಅದು ಬೆಳೆಯಲ್ಲ. ಯಾಕಂತ ಹೇಳಿದರೆ ಈ
ದೇಹದ ಬಯಕೆಗಳು, ರುಚಿಗಳು, ಇಂದ್ರಿಯಗಳ ಸುಖಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಅವು ಕುಂಠಿತಗೊಳಿಸ್ತೇವೆ. ಯೇಸು ಸ್ವಾಮಿ ನಮಗೆ ಒಂದು ಸಾಮರ್ಥ್ಯನ ಹೇಳಿದ್ದು ಉಂಟು. ಅದೇನಂತ ಹೇಳಿದ್ರೆ ಬಿತ್ತುವವನ ಸಾಮರ್ಥ್ಯಗಳು. ಒಬ್ಬ ರೈತನು ಈ ಬೀಜವನ್ನು ಬಿತ್ತುತ್ತಾ ಹೋದ ಹಾಗೆ ಕೆಲವೊಂದು ಬೀಜಗಳು ಗಿಡಗಂಟಿಗಳ ಮಧ್ಯೆ ಬಿದ್ದು ಹೋದವು. ಅಲ್ಲಿ ಅವು ಮೊಳಕೆ ಹೊಡೆದವು, ಆದರೆ ಆ ಗಿಡಗಂಟಿಗಳು ಅವು ಬೆಳೆಯಲಿಕ್ಕೆ ಬಿಡಲಿಲ್ಲ. ಅದಕ್ಕಾಗಿ ಅವು ಅಲ್ಲೇ ಸತ್ತು ಹೋದವು. ಅದೇ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಜೀವನ, ನಮ್ಮ ದೇಹದ ಬಯಕೆಗಳು ಎಂಬ ಈ ಗಿಡಗಂಟಿಗಳು ಎಷ್ಟು ಜಾಸ್ತಿ ಆಗಿರ್ತವೆ, ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಬಿದ್ದಂಥ ಈ ಒಂದು ಆಧ್ಯಾತ್ಮಿಕ ಜೀವನದ ಬೀಜಗಳು ಅವು ಅಲ್ಲಿಯೇ ಕುಂಠಿತಗೊಳ್ಳುತ್ತವೆ. ಅದಕ್ಕಾಗಿ ನಾವು ಸ್ವಲ್ಪ ಜಾಣರಾಗಿದ್ದರೆ ನಮ್ಮ ದೇಹದ ಬಯಕೆಗಳ ಮೇಲೆ ನಾವು ಜಯ ಸಾಧಿಸಿದರೆ ನಮ್ಮ ಈ ಆಧ್ಯಾತ್ಮಿಕ ಜೀವನದ ಮರವನ್ನು ಬೆಳೆಯಲಿಕ್ಕೆ ತುಂಬ ಸುಲಭದಲ್ಲಿ ನಾವು ಅನುವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಿಯರೇ, ಯೇಸು ಸ್ವಾಮಿ ಬಳಲಿದ್ದನ್ನು ಪಿಶಾಚಿ ನೋಡಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಪ್ರಲೋಭನೆಗಳನ್ನು ತರ್ತದೆ. ನೀನು ದೇವರ ಪುತ್ರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಬಹುದು ಮತ್ತು ನಿನ್ನ ದೇಹದ ಹಸಿವನ್ನು ನೀನು ನೀಗಿಸಬಹುದು. ನೋಡಿ ಪ್ರಿಯರೇ, ಈ ಪಿಶಾಚಿ ಎಷ್ಟೊಂದು ಚಾಣಾಕ್ಷವಾಗಿದೆ ಅಂತ ಹೇಳಿದರೆ, ಯೇಸು ಸ್ವಾಮಿ ದೇವರ ಪುತ್ರ ಅಂತ ಆತನಿಗೆ ತಿಳಿದುಂಟು. ಪಿಶಾಚಿಗೆ, ದೇವರ ಪುತ್ರನಿಗೆ ಯೇಸು ಸ್ವಾಮಿಗೆ ಈ ಶಕ್ತಿ ಉಂಟು ಅಂತ ಕೂಡ ಆ ಪಿಶಾಚಿಗೆ ತಿಳಿದುಂಟು. ಸ್ಮಾರ್ಟ್ ಅಂತ ಹೇಳ್ತೇವೆ, ಸ್ಮಾರ್ಟ್. ಆ ರೀತಿಯ ಪಿಶಾಚರು ಯಾವ ರೀತಿಯಲ್ಲಿ ಸಿಕ್ಕಿಸಿ ಹಾಕಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದರೆ, ಆದರೆ ಯೇಸು ಸ್ವಾಮಿಗೆ ತಿಳಿದಿತ್ತು ಏನಂತ ಹೇಳಿದರೆ, ಈ ಪವಾಡ ಮಾಡುವುದರ ಮೂಲಕ ಅನಾವಶ್ಯಕವಾಗಿ ಯಾರಿಗೋಸ್ಕರ ಪವಾಡ ಮಾಡುವುದು? ಯೇಸು ಸ್ವಾಮಿ ಪವಾಡವನ್ನು ಮಾಡಿದ್ದಾರೆ. ಒಂದು 5 ರೊಟ್ಟಿ ಮತ್ತು 2 ಮೀನುಗಳನ್ನು ತೆಗೆದುಕೊಂಡು ಸಾವಿರಾರು ಜನರಿಗೆ ಹಸಿವನ್ನು ನೀಗಿಸೋದಕ್ಕೋಸ್ಕರ ಪವಾಡವನ್ನು ಮಾಡ್ತಾರೆ. ಆದರೆ ಯೇಸು ಸ್ವಾಮಿ ತನಗೋಸ್ಕರ ಅವರು ಪವಾಡವನ್ನು ಮಾಡಲಿಲ್ಲ. ಯಾವುದೇ ಶಕ್ತಿಯ ದುರುಪಯೋಗ ಮಾಡಲಿಕ್ಕೆ ಹೋಗಬಾರ್ದು ಅಂತ ಯೇಸು ಸ್ವಾಮಿ ಈ ಮೂಲಕ ನಮಗೆ ತಿಳಿಯಪಡಿಸ್ತಾರೆ. ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಅಧಿಕಾರ ಇರ್ತದೆ, ಪವರ್ ಇರ್ತದೆ. ಆ ಪವರ್, ಅಧಿಕಾರ ಯಾರಿಗೋಸ್ಕರ ಇರುವುದು? ದೋಚಿಕೊಳ್ಳಲಿಕ್ಕೆ, ಸಂಪತ್ತನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ, ಅಥವಾ ನಾವು ಯಾರಿಗೋಸ್ಕರ ಇದ್ದೇವೆ ಅವರಿಗೋಸ್ಕರ ಈ ಅಧಿಕಾರವನ್ನು ಉಪಯೋಗಿಸುವುದು. ಯೇಸು ಸ್ವಾಮಿ ಎಷ್ಟೊಂದು ಉತ್ತಮವಾದ ಉದಾಹರಣೆಯನ್ನು ನಮ್ಮ ಮುಂದೆ ಇಡ್ತಾರೆ. ಆ ಅಧಿಕಾರ, ಆ ಶಕ್ತಿ ಅದು ತನಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ. ಪ್ರಿಯರೇ, ನಾವು ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ, ಒಂದು ಅಥವಾ ಇನ್ನೊಂದು ಸಂದರ್ಭದಲ್ಲಿ ಏನಾದರೂ ಒಂದು ಅಧಿಕಾರವನ್ನು ಚಲಾಯಿಸುವಂಥ ವ್ಯಕ್ತಿಗಳು. ಆದರೆ ಒಂದನ್ನು ಮಾತ್ರ ನಾವು ಮನಸ್ಸಿನಲ್ಲಿ ಇಡಬೇಕು, ಈ ಅಧಿಕಾರ ಇತರರಿಗೋಸ್ಕರ, ಅವರಿಗೋಸ್ಕರ ನಾವು ಇರುವುದು ಅಂತ ಯೋಚನೆ ಮಾಡಿದರೆ ನಾವು ಎಷ್ಟೋ ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಈ ಕಚೇರಿಗಳಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ. ನಾನೇನೋ ಒಬ್ಬರು ನೋಡಿದೆ, ಅವರು ಇಟ್ಟಂಥ ಒಂದು ಫಲಕ, ನಾನು ಸಂಬಳವನ್ನು ಪಡಿತೇನೆ, ಅದಕ್ಕಾಗಿ ನೀವು ನನಗೆ ಗಿಂಬಳವನ್ನು ಕೊಡಬೇಕಾಗಿಲ್ಲ. ಆದರೆ ಎಷ್ಟು ಜನ ಇಂಥವರು ಇರ್ತಾರೆ? ಎಲ್ಲಿಯೋ ಒಬ್ಬರಿಬ್ಬರು. ಅದು ಬಿಟ್ಟು ಎಲ್ಲರೂ ಕೂಡ ಇರುವವರು ಅವರು ಬೇರೆ ಉದ್ದೇಶಕ್ಕಾಗಿ, ತಮ್ಮ ಸಂಬಳವನ್ನು ಹೇಗೆ ಹೆಚ್ಚಿಸಬಹುದು, ತಮ್ಮ ಈ ಗಳಿಕೆಯನ್ನು ಎಷ್ಟು ಜಾಸ್ತಿ ಮಾಡ್ಬೋದು, ಯಾವ ರೀತಿಯಲ್ಲಿ ಗಳಿಕೆಯನ್ನು ಮಾಡ್ಬೋದು, ಅದರ ಬಗ್ಗೆ ಯೋಚನೆ ಮಾಡುವವರು ಮಾತ್ರ ವಿನಃ ಜನರಿಗೋಸ್ಕರ ನಾವಿದ್ದೇವೆ, ಅವರು ಕೊಟ್ಟಂಥ ಈ ಸುಂಕದ ಮೂಲಕ ನಾವು ನಮ್ಮ ಸಂಬಳವನ್ನು ಪಡೆಯುತ್ತೇವೆ, ನಾವು ನೀತಿಯ ಒಂದು ಸೇವೆ ನೀಡಬೇಕು ಅಂತ ಯೋಚನೆ ಮಾಡುವವರು ತುಂಬ ವಿರಳ. ಅದಕ್ಕಾಗಿ ಜನರು ಬಡತನದಲ್ಲಿ ಇದ್ದವರು ಬಡತನದಲ್ಲಿ ಇರ್ತಾರೆ, ಕಷ್ಟದಲ್ಲಿದ್ದವರು ಕಷ್ಟದಲ್ಲಿ ಇರ್ತಾರೆ. ಯಾರು ಈ ಉಳ್ಳವರಿದ್ದಾರೆ ಅವರು ಉಳ್ಳವರಾಗಿಯೇ ಮುಂದಕ್ಕೆ ಮುಂದುವರಿದುಕೊಂಡೇ ಹೋಗ್ತಾರೆ. ಪ್ರಿಯರೇ, ಅದೇ ಪ್ರಕಾರ ಇನ್ನೆರಡು ಪ್ರಲೋಭನೆಗಳು
ನೀನು ಮೇಲಿನಿಂದ ಕೆಳಕ್ಕೆ ಜಿಗಿ ನೋಡುವ, ಮೇಲಿನಿಂದ ಕೆಳಕ್ಕೆ ಜಿಗಿ. ಆಗ ದೇವದೂತರು ಬಂದು ನಿನ್ನನ್ನು ಸೇವೆ ಮಾಡ್ತಾರೆ, ನಿನ್ನ ಕಾಲು ಕಲ್ಲಿಗೆ ಬಡಿಯದಾಗಿ ನೋಡಿಕೊಳ್ತಾರೆ. ಈ ಒಂದು ಅಮಲು ಪ್ರಿಯರೇ ನಮ್ಮ ಮನಸ್ಸಿನ ಒಳಗೆ ಹೊಕ್ಕಿದರೆ ಮತ್ತೆ ಮನುಷ್ಯನ ಗತಿ ಮುಗಿದು ಹೋಯಿತು. ನಾವು ನೋಡ್ತೇವೆ ಈ ಚಿತ್ರರಂಗದಲ್ಲಿ ಅಥವಾ ಆಟೋಟದ ಈ ಸ್ಪರ್ಧೆಗಳಲ್ಲಿ ಮತ್ತು ಇನ್ನಿತರ ಸ್ಪರ್ಧೆಗಳಲ್ಲಿ ಯಾವಾಗ ಈ ಒಂದು ಅಮಲು ಒಳಗೆ ಹೋಗ್ತದೆ, ಏನಂತ ಹೇಳಿದರೆ ಪ್ರಖ್ಯಾತಿಯ ಅಮಲು, ಜನರ ಮುಂದೆ ದೇವರಾಗುವುದು ಅಥವಾ ಜನರು ಅವರನ್ನು ದೇವರು ಮಾಡುವುದು. ಒಂದು ಸಲ ಈ ಒಂದು ಪಿಶಾಚಿ ಒಳಕ್ಕೆ ಹೋದರೆ ಮತ್ತೆ ಮನುಷ್ಯನ ಜೀವನ ಮುಗಿದೋಯ್ತು. ಆತನು ಅದರಲ್ಲಿಯೇ ತೇಲಾಡಲಿಕ್ಕೆ ಬಯಸ್ತಾನೆ, ಅಥವಾ ಆಕೆ ಯಾರಾದರೂ ಕೂಡ ಅಷ್ಟೇ. ಅವರಿಗೆ ಅದರಿಂದ ಕೆಳಕ್ಕೆ ಬರಲಿಕ್ಕೆ ಬೇಡ. ಸೆನ್ಸೇಷನಲೈಸೇಷನ್, ಮೇಲಿನಿಂದ ಕೆಳಕ್ಕೆ ಜಿಗಿ, ಆಗ ಜನರೆಲ್ಲ ಕೂಡ ನಿನ್ನನ್ನು ನೋಡಿ ಹೊಗಳ್ತಾರೆ, ಸುತ್ತುವರಿಯುತ್ತಾರೆ, ಒಂದು ರೀತಿಯಲ್ಲಿ ದೇವರಾಗ್ತದೆ. ಯೇಸು ಸ್ವಾಮಿ ಸಾವಿರಾರು ಜನರಿಗೆ ಈ 5 ಮೀನು ಮತ್ತು 2 ರೊಟ್ಟಿಗಳ ಆಹಾರವನ್ನು ನೀಡಿದಾಗ ಅನೇಕ ಜನರು ಅವರ ಹಿಂದೆ ಬಂದರು. ಆದರೆ ಯೇಸು ಸ್ವಾಮಿ ಅವರಿಂದ ದೂರಕ್ಕೆ ಹೋದರು. ಕೆಲವರು ಅವರನ್ನು ರಾಜನನ್ನಾಗಿ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿದರು, ಆದರೆ ಯೇಸು ಸ್ವಾಮಿ ಅವರಿಂದ ದೂರಕ್ಕೆ ಸರಿದರು. ಯಾಕಂತ ಹೇಳಿದ್ರೆ ಈ ಅಮಲು ಒಂದು ವೇಳೆ ಒಳಕ್ಕೆ ಹೋದರೆ ಮತ್ತೆ ಅದನ್ನು ತೆಗೆಯಲಿಕ್ಕೆ ಕಷ್ಟ. ಮತ್ತೆ ಮನುಷ್ಯನು ತನಗಾಗಿ ಬದುಕುವುದಿಲ್ಲ, ದೇವರಿಗಾಗಿ ಕೂಡ ಬದುಕುವುದಿಲ್ಲ. ತಾನು ಯಾವುದಕ್ಕಾಗಿ ಬದುಕ್ತಾನೆ ಅಂತ ಹೇಳಿದರೆ ಈ ಒಂದು ಹೆಸರಿಗಾಗಿ ಬದುಕ್ತಾನೆ. ಈ ಹೆಸರು ಯಾರಿಗೆ ಬೇಡ? ಆ ಹೆಸರಿಗೋಸ್ಕರ ಮನುಷ್ಯರು ಎಷ್ಟು ಒಂದು ಈ ಹಣವನ್ನು ಖರ್ಚು ಮಾಡ್ತಾರೆ, ಎಷ್ಟು ಸಮಯವನ್ನು ಅದಕ್ಕಾಗಿ ನೀಡ್ತಾರೆ. ಏನಂತ ಹೇಳಿದ್ರೆ, ನಾನು ಉಳಿದವರ ಮುಂದೆ, ಪರರ ಮುಂದೆ ಒಳ್ಳೆಯದಾಗಿ ಇರಬೇಕು, ಕಾಣಬೇಕು, ಎಲ್ಲರೂ ಕೂಡ ನನ್ನ ನೋಡಬೇಕು. ವ್ಯೂಸ್ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ವ್ಯೂಸ್, ನನಗೆ ಎಷ್ಟು ವ್ಯೂಸ್ ಸಿಕ್ಕಿದರು ಪ್ರಿಯರೇ, ಎಷ್ಟು ಜನ ನನ್ನ ನೋಡಿದರು ಈ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ. ಅದು ಯಾವಾಗ ತಿಳಿತದಂತ ಹೇಳಿದರೆ, ಆ ವ್ಯಕ್ತಿ ಕಷ್ಟಕ್ಕೆ ಒಳಗಾದಾಗ ಅಷ್ಟು ಲಕ್ಷ ಜನರು ಅಥವಾ ಸಾವಿರಾರು ಜನರು ಯಾರು ಬರ್ತಾರೆ ಆ ವ್ಯಕ್ತಿಯ ಕಷ್ಟಕ್ಕೆ ಹೆಗಲು ಕೊಡಲಿಕ್ಕೆ? ಯಾರು ಬರಲ್ಲ. ಅವರೆಲ್ಲ ದೂರದಿಂದ ನೋಡುವವರು ಮಾತ್ರ. ಅದಕ್ಕಾಗಿ ಈ ಒಂದು ಅಮಲು ಬರುವುದು ಕೇವಲ ಮದ್ಯ ಸೇವನೆಯಿಂದ ಮಾತ್ರ ಅಲ್ಲ, ಈ ರೀತಿಯಿಂದಲೂ ಕೂಡ ಅಮಲು ಬರ್ತದೆ. ಈ ರೀತಿಯ ಅಮಲು ಕೂಡ ಇರ್ತದೆ. ಜನರ ಮುಂದೆ ಫೇಮಸ್ ಆಗುವಂಥದ್ದು, ಪಾಪ್ಯುಲರ್ ಆಗುವಂಥದ್ದು. 3ನೆಯ ಪ್ರಲೋಭನೆ, ನಿನ್ನನ್ನು ಕಾಲಿಗೆ ಅಡ್ಡ ಬೀಳು, ಎಲ್ಲವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿಕೊಂಡು. ಯೇಸು ಸ್ವಾಮಿ ಒಂದು ಸಲ ತನ್ನ ಹಿಂದೆ ಬರುವಂಥ ಜನರಿಗೆ, ಪ್ರತ್ಯೇಕವಾಗಿ ಧಾರ್ಮಿಕ ಮುಖಂಡರಿಗೆ ಹೇಳಿದ್ದುಂಟು, ಈ ಸೈತಾನನು ಸುಳ್ಳಿನ ತಂದೆ. ಸುಳ್ಳುಗಳು ಎಲ್ಲಿಂದ ಬರ್ತವೆ? ದೇವರಿಂದ ಬರಲ್ಲ. ಈ ಸುಳ್ಳು ಬರುವುದೇ ಪಿಶಾಚಿಯಿಂದ, ದೆವ್ವದಿಂದ, ಸೈತಾನನಿಂದ ಬರುವುದು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಈ ಸೈತಾನನು ಸುಳ್ಳಿನ ಪಿತಾಮಹ, ತಂದೆ. ನೀವು ಆತನನ್ನು ಇಷ್ಟಪಡುತ್ತೀರಿ ಅಂತ ಹೇಳಿಕೊಂಡು. ಈ ಸುಳ್ಳುಗಳು ಬರುವುದೇ ಆತನಿಂದ, ದೇವರು ಸುಳ್ಳಾಡೋದಿಲ್ಲ. ಅದಕ್ಕೆ ಹಾಗೆ ನಾನು ನೋಡ್ತೇವೆ ಇಲ್ಲಿ ಈ ಸೈತಾನನು ಯೇಸು ಸ್ವಾಮಿಗೆ ಹೇಳುವುದೇನಂತ ಹೇಳಿದ್ರೆ, ನಿನ್ನನ್ನ ಕಾಲಿಗೆ ಅಡ್ಡ ಬೀಳು, ನಾನು ಇದೆಲ್ಲವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿಕೊಂಡು. ಇದೆಲ್ಲ ಎಲ್ಲಿಂದ ಬಂದದ್ದು? ದೇವರು ಸೃಷ್ಟಿ ಮಾಡಿದ್ದು. ಎಲ್ಲವೂ ಕೂಡ ದೇವರು ಸೃಷ್ಟಿ ಮಾಡಿದ್ದು. ಪಿಶಾಚಿ, ಸೈತಾನ ಯಾವ ರೀತಿ ಸುಳ್ಳು ಹೇಳ್ತದೆ ಅಂತ ಹೇಳಿದರೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ನೀನು ನನಗೆ ಅಡ್ಡ ಬಿದ್ದರೆ ಸಾಕು, ನಾನು ಎಲ್ಲವನ್ನು ನಿಮಗೆ ನೀಡುತ್ತೇನೆ ಅಂತ ಹೇಳಿಕೊಂಡು. ಎಷ್ಟು ಜನ ಬೇಕು ನಮಗೆ ನೋಡಲಿಕ್ಕೆ? ಈ ದುಷ್ಟ ವ್ಯಕ್ತಿಗಳ ಹಿಂದೆ ಓಡುವವರು, ಪ್ರಾಸ್ಪ್ಯಾರಿಟಿ, ಕಪಟತನ, ಅವರ ಹಿಂದೆ ಓಡುವವರು ಬೇಕಾದಷ್ಟು ಜನರಿದ್ದಾರೆ. ನಾವು ಯೇಸು ಸ್ವಾಮಿಯ ಜೀವನದ ಮೇಲೆ ದೃಷ್ಟಿ ಹಾಯಿಸಿದರೆ ನಾವು ನೋಡ್ತೇವೆ, ಅವರು ಸ್ವತಃವಾಗಿ ಏನನ್ನು ಕೂಡ ಪಡೆದಿರಲಿಲ್ಲ, ಅಥವಾ ಅವರು ಈ ದ್ರವ್ಯ ರೂಪದ ಆಸ್ತಿಯನ್ನು ಕೂಡ ಯಾರಿಗೆ ಕೂಡ ಅವರು ನೀಡುತ್ತೇನೆ ಅಥವಾ ಸಿಗ್ತದೆ ಅಂತ ಭರವಸೆ ನೀಡಲಿಲ್ಲ. ಆಧ್ಯಾತ್ಮಿಕ ಜೀವನದ ಶ್ರೀಮಂತಿಕೆ ಹೌದು, ಆದರೆ ಈ ಪ್ರಪಂಚದ ಶ್ರೀಮಂತಿಕೆ
ಹಲವಾರು ನಾವು ನೋಡ್ತೇವೆ ಪ್ರೀಚರ್ಸ್ ಏನನ್ನು ಅವರು ಕಲಿಸ್ತಾರೆ, ಏನನ್ನು ಕಲಿಸ್ತಾರೆ? ನಿನಗೆ ಬೇಕಾದಷ್ಟು ಶ್ರೀಮಂತಿಗೆ ಸಿಗ್ತದೆ, ಜನರೆಲ್ಲರೂ ಕೂಡ ಹುಚ್ಚು ಕಟ್ಟಿಕೊಂಡು ಅವರ ಹಿಂದೆ ಓಡ್ತಾರೆ. ದೇವರ ವಾಕ್ಯವೇನು? ದೇವರ ವಾಕ್ಯವೇನಿದು? ಆದರೆ ನಾವು ಸುಲಭವಾಗಿ ಈ ಒಂದು ಗಾಳಕ್ಕೆ ಸಿಕ್ಕಿ ಹಾಕಿಕೊಳ್ತೇವೆ. ಆ ವ್ಯಕ್ತಿಯ ಪ್ರವಚನವನ್ನು ನೋಡಿದರೆ, ಅದ್ಭುತಗಳು ನೋಡಿದರೆ ಸಾಕು, ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ, ಬೇಕಾದಷ್ಟು ಸಂಪತ್ತು ಸಿಗ್ತದೆ, ಎಲ್ಲ ರೀತಿಯ ಒಳಿತಾಗ್ತದೆ. ಇದೊಂದು ಗಾಳ. ಯೇಸು ಸ್ವಾಮಿ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳಿಲ್ಲ. ಅವರು ಹೇಳ್ತಾರೆ ಏನಂತ ಹೇಳಿದರೆ, ದೇವರೊಬ್ಬರಿಗೆ ಆರಾಧಿಸಿದರೆ ಸಾಕು. ಜೀವನದಲ್ಲಿ ಕಷ್ಟಗಳು ಬರ್ತವೆ, ಸುಖಗಳು ಇರ್ತವೆ, ಆದರೆ ಆರಾಧನೆ ಮಾತ್ರ ಒಬ್ಬರಿಗೆ ಮಾತ್ರ. ನಾವು ದೇವರಿಗೆ ಆರಾಧನೆಯನ್ನು ಮಾಡುವುದರ ಬದಲಾಗಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ವ್ಯಕ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ವ್ಯಕ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಎಂಥ ದುರದೃಷ್ಟ. ದೇವರ ವಾಕ್ಯವನ್ನು ಓದುತ್ತೇವೆ, ಆಲಿಸ್ತೇವೆ, ಕೇಳ್ತೇವೆ, ಮತ್ತೆ ಕೂಡ ನಾವು ಯಾರನ್ನು ಹಿಂಬಾಲಿಸ್ತೇವೆ? ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತೇವೆ ಅಥವಾ ವ್ಯಕ್ತಿಗಳನ್ನು ಪೂಜಿಸ್ತೇವೆ? ಯೇಸು ಸ್ವಾಮಿಯನ್ನು ಉಪಯೋಗ ಮಾಡ್ತಾರೆ ತನ್ನ ಹೆಸರನ್ನು ಬೆಳೆಯಲಿಕ್ಕೆ, ತನ್ನ ಪ್ರಸಿದ್ಧತೆಯನ್ನು ಬೆಳೆಸಲಿಕ್ಕೆ. ನಾವು ಅದಕ್ಕಾಗಿ ಜಾಣರಾಗಿಲ್ಲದಿದ್ದರೆ ಈಸಿಯಾಗಿ ಸುಲಭದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾವು ನೋಡ್ತೇವೆ ಪ್ರಿಯರೇ, ಯೇಸು ಸ್ವಾಮಿ ಬಳಲಿದರು, ಈ ಪ್ರಲೋಭನೆಗಳ ಮೇಲೆ ಜಯ ಸಾಧಿಸಿದರು. ಈ 3 ಪ್ರಲೋಭನೆಗಳಲ್ಲಿ ನಮ್ಮ ಜೀವನದ ಎಲ್ಲ ಪ್ರಲೋಭನೆಗಳು ಅಡಕವಾಗಿವೆ. ಈ ಇಂದ್ರಿಯಗಳ ಸುಖಗಳು ಇರಬಹುದು, ಬಾಹ್ಯ ಚಪಲತೆ, ಕಣ್ಣಿನ ಈ ಒಂದು ಸಂತೋಷ ನೋಡುವಂಥದ್ದು, ಕಿವಿಯಿಂದ ಕೇಳುವಂಥದ್ದು, ಮುಟ್ಟುವಂಥದ್ದು, ಎಲ್ಲ ಇಂದ್ರಿಯಗಳ ಈ ಒಂದು ಸುಖಗಳು ಇಲ್ಲಿ ಅಡಕವಾಗಿವೆ 3 ಪ್ರಲೋಭನೆಗಳಲ್ಲಿ. ಆದರೆ ನಮಗೆ ಇವು ಈ ಶಾಶ್ವತ ಜೀವನಕ್ಕೆ ಕೊಂಡೊಯ್ಯಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ, ಈ ಪ್ರಪಂಚದಲ್ಲಿರುವಾಗ ನಮ್ಮ ಜೀವನವನ್ನು ನಾವು ಸ್ವರ್ಗಲೋಕದ ಜೀವನಕ್ಕೆ ತಯಾರಿಯಾಗಿ ಜೀವಿಸಬೇಕು ವಿನಃ ಇದೇ ನಮ್ಮ ಜೀವನ ಅಲ್ಲ. ನಮಗೆ ಬೇಕಾದದನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನಾವು ಆಸೆ ಪಟ್ಟರೆ ನಾವು ದಾರಿ ತಪ್ಪಿ ಹೋಗ್ತೇವೆ. ಅದಕ್ಕಾಗಿ ಇವತ್ತು ಈ ಒಂದು ಧ್ಯಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯಾವ ರೀತಿ ಈ ಪ್ರಲೋಭನೆಗಳ ಮೇಲೆ ಜಯ ಸಾಧಿಸಿದರು ಎಂಬುದನ್ನು ಧ್ಯಾನ ಮಾಡುತ್ತಾ ನೋಡೋಣ. ಹಾಗೂ ನಮ್ಮ ಜೀವನದಲ್ಲಿ ಪ್ರಲೋಭನೆಗಳು ಬರ್ತವೆ, ತಿಳಿಯೋ ರೀತಿಯಲ್ಲಿ, ತಿಳಿಯದ ರೀತಿಯಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ನಮ್ಮ ದೇಹದ ಬಯಕೆಗಳ ಮೇಲೆ ಹತೋಟಿ ಇಟ್ಟುಕೊಂಡು ದೇವರು ನಮಗೆ ಕೊಟ್ಟಂಥ ಬುದ್ಧಿಶಕ್ತಿ, ಜಾಣಶಕ್ತಿಯನ್ನು ಉಪಯೋಗ ಮಾಡಿದರೆ ಈ ಪ್ರಲೋಭನೆಗಳ ಮೇಲೆ ನಾವು ಜಯ ಸಾಧಿಸಲಿಕ್ಕೆ ಸಾಧ್ಯ. ಹಾಗೆ ಮಾಡಲಿಕ್ಕೆ ದೇವರು ನಮಗೆ ಶಕ್ತಿಯನ್ನು ನೀಡಲಿ, ಜಾಣ್ಮೆ ನೀಡಲಿ ಅಂತ ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಮ್ಮ ವಿಮೋಚನೆಗಾಗಿ ಭೂಲೋಕಕ್ಕೆ ಬಂದಂಥ ನಿಮ್ಮ ಪುತ್ರ ಯೇಸು ಸ್ವಾಮಿ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಸುಲಭವಾಗಿ ಸಿಕ್ಕಿ ಹಾಕ್ಕೊಳ್ಬಾರ್ದು, ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಬೇಕು, ನಮ್ಮ ದೇಹದ ಇಂದ್ರಿಯಗಳ ಸುಖಕ್ಕೆ ನಾವು ಬಲಿಯಾಗಬಾರ್ದಂತ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ನಿಮ್ಮ ಪುತ್ರರು ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆಯಲಿಕ್ಕೆ, ಅವರು ನೀಡಿದಂಥ ಉದಾಹರಣೆಗಳನ್ನು ನಮ್ಮ ಕಣ್ಣ ಮುಂದೆ ಇಟ್ಟು ನಾವು ಜೀವಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಜಾಣ್ಮೆ ನೀಡಿದಂಥ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.